ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಅತ್ತೆ ಮಾವನ್ ಸಹಾಯ ತಗೋ ಅಂತ ಅವಳು ಹೇಳಿದ್ದು ಬರೀ ನೆಪಕ್ ಮಾತ್ರ. ನಿಜ ಹೇಳ್ಬೇಕು ಅಂದ್ರೆ ಅವಳ ಗಂಡನ ಹತ್ರ ನೀನೇ ಹೋಗಿ ಸಹಾಯ ತಗೊಳ್ಳಿ ಅನ್ನೋದೇ ಅವಳ ಮನ್ಸಲ್ಲಿರೋದು. ಆಮೇಲೆ ಎಲ್ಲ ಅವನೇ ಮಾಡ್ದ ಅಂತ ಹೆಸರು ತಗೊಳ್ಳೋ ದುರಾಸೆ ಅವಳಿಗೆ. ಅಲ್ಲ ಮಜ್ಜರಣಿ, ಅವಳು ನಿನಗೆ ಇವ್ರ ಸಹಾಯ ತಗೋ, ಇವ್ರ ಸಲಹೆ ತಗೋ ಅಂತ ಹೇಳಿದಿಕ್ಕೇನೆ ನಿನಗೆ ಇಷ್ಟೊಂದು ಕೋಪ ಬರ್ತಿದೆಯಲ್ಲ, ಇಷ್ಟೊಂದು ಬೇಜಾರು ಮಾಡ್ಕೊಂಡ್ಬಿಟ್ಟಿದೆಯಲ್ಲ. ಇನ್ನು ಅವಳು ಇವಾಗ ಮಾಡ್ತಿರೋ ನಂಬಿಕೆ ದ್ರೋಹ ಏನಾದ್ರು ನಿನಗೆ ಗೊತ್ತಾಗ್ಬಿಟ್ರೆ ಇನ್ನೇನು ಮಾಡ್ತೀಯೋ ಏನು? ಏನಂದ್ರಿ? ನಂಬಿಕೆ ದ್ರೋಹನ? ಹ್ಞೂ ಕಣಮ್ಮ, 3 ವರ್ಷದ ಹಿಂದೆ ನೀನು ಅವಳ ಹತ್ರ ಏನಂತ ಭಾಷೆ ತಗೊಂಡಿದ್ದೆ ನೆನಪು ಮಾಡ್ಕೊ. ನನ್ನ ಮಗುವಿಂದ ಸಾಧ್ಯವಾದ ಮಟ್ಟಿಗೆ ನೀವು ದೂರ ಇರಬೇಕು ಹಾಗಂತ ಮಾತು ಕೊಡಿ. ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಯಾರಿಗೂ ಹೇಳಲ್ಲ ಅಂದಿದ್ದ ಪಾರ್ವತಿನೇ ಈ ವಿಷಯನ ದಾಮಿನಿಗೆ ಹೇಳಿದಾಳೆ. ಬರೀ ದಾಮಿನಿಗೆ ಮಾತ್ರ ಅಲ್ಲ ಕಂದ, ಅವಳ ಅಪ್ಪಂಗೂ ಗೊತ್ತು, ನಿಮ್ಮ ಮಾವಂಗೂ ಗೊತ್ತು. ಮೊದ್ಲೇ ಆ ದಾಮಿನಿ ಬಾಯ್ ಬಡ್ಕಿ ಅವಳು ಸುಮ್ಮನಿರ್ತಾಳ. ಇವತ್ತು ಅವಳ ಗಂಡ ಮೋಹನ್ಗೆ ನೀನ್ ಪಾರ್ವತಿ ಹತ್ರ ಭಾಷೆ ತಗೊಂಡಿದ್ದ ವಿಷಯ ಹೇಳ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ. ನಾನು ಇದನ್ನೇ ಆಗ್ಲಿಂದ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಿದ್ದು. ಆದ್ರೆ ನಿನಗೆ ಅದನ್ನ ಕೇಳಿಸ್ಕೊಳ್ಳೋಕೆ ತಾಳ್ಮೆನೇ ಇರ್ಲಿಲ್ವೇ? ಚಿಕ್ಕಮ್ಮ ಏನು ಹೇಳ್ತಾ ಇದ್ದೀರಾ ನೀವು ಸುಳ್ಳು ಹೇಳ್ತಲ್ಲ ತಾನೆ? ಅಯ್ಯೋ ನನ್ನ ಕಂದ, ನಾನು ಯಾಕಮ್ಮ ಸುಳ್ಳು ಹೇಳಿ? ನೀವು ಹೇಳ್ತಿರೋದೆಲ್ಲ ಸತ್ಯ ಅಂತ ನಾನು ಹೇಗೆ ನಂಬಲಿ? ದೇವ್ರೆ, ಈಗ ನನಗೆ ಹೇಗೆ ಅರ್ಥ ಮಾಡಿಸ್ಲಿ? ನೋಡ್ಬಿಟ್ಟ, ನಿನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದೆಲ್ಲ ಸತ್ಯ. ನನ್ನ ಮನಸ್ಥಿತಿ ವೀಕ್ ಇದ್ದಿದ್ದ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಮಾತು ತಗೊಂಡಿದ್ದೆ. ಕೊಟ್ಟು ಮಾತನ್ನ ಉಳಿಸ್ಕೊಳ್ದೆ ಎಲ್ಲರ ಹತ್ರ ಹೇಳ್ಕೊಂಡು ಬಂದಿದ್ದಾರೆ ಅವರು. ಎಲ್ಲರೂ ನನ್ನ ಬಗ್ಗೆ ಏನು ಅನ್ಕೊಂಡಿರಲ್ಲ. ನಿಜ ಚಿಕ್ಕಮ್ಮ, ನೀವು ಹೇಳಿದ ಹಾಗೆ ಅವ್ರು ನನಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ಬಿಡಲ್ಲ, ಈಗಲೇ ಅವ್ರ ಹತ್ರ ಹೋಗಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತೀನಿ. ಬೇಡ ಮಜಾಣಿ, ನಿಂತ್ಕೊ. ನೋಡು, ಈಗ ನೀನು ಹೋಗಿ ಅವಳನ್ನ ಕೇಳೋದು ಬೇಡ ಅಂತ ಅನಿಸ್ತಿದೆ. ಯಾಕೆ ಚಿಕ್ಕಮ್ಮ? ಈಗ ನೀನು ಮೌನವಾಗಿ ಇದ್ಬಿಡೋದೇ ಒಳ್ಳೇದು ಅಂತ ಅನಿಸ್ತಿದೆ. ಅದು ಯಾಕೆ? ಯಾಕೆ ಅಂದ್ರೆ ಆ ಪಾರ್ವತಿ ಏನು ಅಂತ ನಿನಗೆ ಗೊತ್ತಾಯ್ತಲ್ಲ. ಇದನ್ನೇ ನಾನು ಇಷ್ಟು ದಿನದಿಂದ ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಈಗಲಾದ್ರೂ ನಿನಗೆ ಅವಳು ಎಂಥವಳು ಅಂತ ಗೊತ್ತಾಯ್ತಲ್ಲ, ನನಗಷ್ಟೇ ಸಾಕು. ಇನ್ಮೇಲಾದ್ರೂ ಅವಳನ್ನ ಅಕ್ಕ ಅಕ್ಕ ಅಂತ ಅಕ್ಕರೆಯಿಂದ ಕರೆಯೋದನ್ನೆಲ್ಲ ಬಿಟ್ಬಿಡು. ಯಾವತ್ತಿದ್ರು ಅವಳು ನಿನ್ನ ಓರ್ಗಿತ್ತಿ. ಅವಳ ಹತ್ರ ನಿನ್ನ ಎಷ್ಟಿರ್ಬೇಕೋ ಅಷ್ಟರಲ್ಲೇ ಇದ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.